ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಗಡಿಯ ಲಕ್ಕಸಂದ್ರ ಗ್ರಾಮದಲ್ಲಿ ಶ್ರೀ ಪಟ್ಟಲದಮ್ಮ ದೇವಿ ದೇವಸ್ಥಾನದ ಕಟ್ಟಡ ಹಾಗೂ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವದ ಸಾನ್ನಿಧ್ಯ ವಹಿಸಿ ಸದ್ಗುರುಗಳು ಮಾತನಾಡಿದರು. ಗ್ರಾಮಗಳಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು, ದೇವಾಲಯಗಳು, ಊರ ಹೊರಗಿನ ಪರಿಸರದಲ್ಲಿ ನೂರಾರು ವರ್ಷಗಳಿಂದ ಶ್ರೀ ಪಟ್ಟಲದಮ್ಮ ದೇವಿ ದೇವಾಲಯ ಅಭಯ ನೀಡುತ್ತಿದೆ. ಗ್ರಾಮದ ಜನರು ಒಗ್ಗಟ್ಟು ಸಾಧಿಸಲು ಈ ದೇವಾಲಯ ವೇದಿಕೆಯಾಗಿದೆ ಎಂದು ಸದ್ಗುರು ಶ್ರೀಗಳು ಹೇಳಿದರು. ದೇವಾಲಯ ಸಮಿತಿ ಮುಖ್ಯಸ್ಥ ಲಕ್ಕಸಂದ್ರ ಗಂಗರಾಜು ಮಾತನಾಡಿ, 100ಕ್ಕೂ ಅಧಿಕ ವರ್ಷಗಳ ಪುರಾತನ ದೇವಾಲಯ ಶ್ರೀ ಪಟ್ಟಲದಮ್ಮ ದೇವಿ ದೇವಾಲಯವಾಗಿದ್ದು ಇದೀಗ ನೂತನ ಕಳೆ ಬಂದಿದೆ. ದಾನಿಗಳ ಭಕ್ತ ಸಹಕಾರ ಅತಿ ಮುಖ್ಯವಾಗಿದೆ. ಗಣಪತಿ ಪೂಜೆ, ಋತ್ವಿಗ್ರಹಣ, ಗೋಪೂಜೆ, 109 ಕಳಶ ಸ್ಥಾಪನೆ, ಶೃಂಗೇಶ ಸ್ಥಾಪನೆ, ಅಲಂಕಾರ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ ಎಂದರು. ಈ ಕಾರ್ಯಕ್ರಮ ಏನು ನಾವು ಮಾಡಿಕೊಂಡಿದ್ದು ಅಂದರೆ, ಇದು 100 ವರ್ಷದ ಇತಿಹಾಸದ ದೇವಸ್ಥಾನ, ಭಾಳ ಮೂಲೆಗುಂಪು ಹೋಗ್ತಿತ್ತು. ಈ ಒಂದು ದೇವಸ್ಥಾನನ ಈ ಒಂದು ಮಟ್ಟಕ್ಕೆ ನಾವು ಕಟ್ಟಬೇಕಾದ್ರೆ ಮೂಲ ಕಾರಣಕರ್ತರು ನಮ್ಮ ದತ್ತಾಶ್ರಮದ ಗುರುಗಳಾದಂಥ ಜಗದ್ಗುರು ಅಚ್ಚಾನಂದ ಸ್ವಾಮಿಗಳು ಮತ್ತು ಇನ್ನೊಬ್ಬರು ಶ್ರೀ ರಂಗನಾಥಾನಂದ ಸ್ವಾಮಿಗಳು ಅವರುಗಳ ಮಾರ್ಗದರ್ಶನದಲ್ಲಿ ಅವರು ಒಂದಿನ ಈ ಗ್ರಾಮಕ್ಕೆ ಬಂದು ಈ ಒಂದು ದೇವಸ್ಥಾನ ನೋಡಿ ನಮ್ಮ ದತ್ತಾಶ್ರಮದ ಗುರುಗಳು ಇಲ್ಲ, ನೀವು ಈ ದೇವಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದಂತೆ ಈ ಒಂದು ಹಳೆಯ ಸುಮಾರು 100 ವರ್ಷದ ದೇವಸ್ಥಾನ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ದೇವಿ ಒಳ್ಳೇದು ಮಾಡಲಿ, ಸುಗಮನುಂಟು ಮಾಡಲಿ ಅಂತೇಳಿ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಈ ದೇವಿಗೆ ಹಲವಾರು ಜನರು, ಗ್ರಾಮಸ್ಥರು ಇರ್ಬೋದು, ಹೊರಗಡೆಯರು ಇರ್ಬೋದು, ಅದೇ ರೀತಿ ನಮ್ಮ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ದೇಣಿಗೆಯನ್ನು ನೀಡಿರ್ತಾರೆ. ಅವರೆಲ್ಲರಿಗೂ ಕೂಡ ದೇವಿ ಆ ಸುಮಂಗನ ಉಂಟು ಮಾಡಿ ಅವರೆಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ದೇವಿಯಲ್ಲಿ ಬೇಡ್ಕೊತೀನಿ. ಈ ವೇಳೆ ಭಕ್ತ ಮುನೇಶ್ವರ ನಗರದ ಪರಮ ಪೂಜ್ಯ ಶ್ರೀ ರಂಗನಾಥಾನಂದ ಸ್ವಾಮೀಜಿ, ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್, ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ನಿವೃತ್ತ ಎಸ್ಪಿ ಎಲ್ಜಿ ಕೃಷ್ಣಪ್ಪ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶೈಲೇಂದ್ರ, ಶಿವಣ್ಣ, ರಾಜಣ್ಣ, ದೇವಿ ಅರ್ಚಕರಾದ ವೀರಭದ್ರಯ್ಯ ಇನ್ನೂ ಹಲವರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.